ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನ T20 ಮ್ಯಾಚ್ ಡೇ ಪ್ರಿವ್ಯೂಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಎರಡಕ್ಕೆ ಎರಡು T20 ಮ್ಯಾಚ್ ಅಂತೂ ಡಾಮಿನೆಂಟ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯಾದ ಅದ್ರ ಬಗ್ಗೆ ಮಾತಾಡೋದು ಯಾಕಪ್ಪ ಅಂತ ಹೇಳಿ ಬೌಲಿಂಗ್ ಇಂದ ಹೊಡಿಸ್ಕೊಂಡಿರ್ಬೋದು ಪ್ರತಿಯೊಂದು ಮ್ಯಾಚ್ ಅಲ್ಲೂ ಎರಡಕ್ಕೆ ಎರಡು ಕೂಡ ಬೌಲಿಂಗ್ ಸಿಕ್ಕಾಬಟ್ಟೆ ಕಳಪೆ ಆಗಿರ್ಬೋದು ಯಾಕಪ್ಪ ಅಂದ್ರೆ ಬೌಲಿಂಗ್ ಸ್ವಲ್ಪ ಚೇಂಜ್ ಒಂದು ಬುಮ್ರಾ ಅವ್ರು ಇಲ್ಲದೆ ಇರೋದಕ್ಕಾಗಿ ಸೆಕೆಂಡ್ T20 200 ಪ್ಲಸ್ ಹೋಗಿರುವಂತದ್ದು ಬುಮ್ರಾ ಅವ್ರು ಇಲ್ದೇದು ಕೂಡ 200 ಪ್ಲಸ್ ಅಷ್ಟೇ ಅದು ಯಾವಾಗ ಟೈಮಲ್ಲಿ 15 ಓವರ್ಗೆ ನಮ್ಮ ಇಂಡಿಯನ್ ಟೀಮ್ ಹೊಡೆದು ಡಾಮಿನೇಟ್ ಪರ್ಫಾರ್ಮೆನ್ಸ್ ಆ ರೀತಿ ಕೊಟ್ಟಿರೋದ್ರಿಂದ ನಮ್ಮ ಇಂಡಿಯನ್ ಸೈಡ್ ನೋಡ್ತಾ ಇರೋ ಮಟ್ಟಿಗೆ ಇವಾಗ T20 ವರ್ಲ್ಡ್ ಕಪ್ ಬರ್ತಿರೋ ಒಳ್ಳೆ ಪ್ರಿಪರೇಷನ್ ಕೊಡ್ತಾ ಇರುವಂತ ನಮ್ಮ ಇಂಡಿಯನ್ ಟೀಮ್ ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ಗೆ ಇವತ್ತಿನ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನ್ಯೂಜಿಲೆಂಡ್ ಜೊತೆಗೆ ಇವತ್ತೇನಾದ್ರು ಮ್ಯಾಚ್ ವಿನ್ ಆದ್ರೆ ನನ್ನ ಪ್ರಕಾರ ರೋ ಅಲ್ಲಿ ವಿನ್ ಆಗೋ ತರ ಆಗುತ್ತೆ ವೈಟ್ ವಾಶ್ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ರಿಫರೆನ್ಸ್ ಆಗುತ್ತೆ ಇವತ್ತಿನ ಮ್ಯಾಚ್ ವಿನ್ ಆದ್ರೆ ಮೊದಲಾಗಿ ಸೀರೀಸ್ ಅಂತ ವಿನ್ ಆಗ್ತಾರೆ ಅಂಡ್ ವೈಟ್ ವಾಶ್ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ನನ್ನ ಪ್ರಕಾರ ಈಸಿ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ಗೆ ಅದೇ ರೀತಿ ಇವತ್ತು ಎಲ್ಲ ಆಗ್ತಿರೋ ಅಂತ ಕೇಳೋದಾದ್ರೆ ಗುವಾಹಟಿಯಲ್ಲಿ ಆಗ್ತಿರೋದ್ರಿಂದ ಗುವಾಹಟಿ ಅಂತ ಪಿಚ್ ಅಂತ ಬಂದ್ರೆ ಇವತ್ತು ಟಾಸ್ ಅಷ್ಟು ಇಂಪಾರ್ಟೆಂಟ್ ನಮ್ಮ ಇಂಡಿಯನ್ ಟೀಮ್ಗೆ ಏನಾದ್ರು ಕೂಡ ಚೇಸಿಂಗ್ ಆದ್ರೂ ಓಕೆ ಎರಡಕ್ಕೆ ಎರಡು ಕೂಡ ಚೇಸಿಂಗ್ ಮಾಡ್ಕೊಂಡು ಇರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ಗೆ ಅದೇ ರೀತಿ ಒಂದು ಡಿಫೆಂಡ್ ಆಗಿರೋದು ಒಂದು ಚೇಸ್ ಆಗಿರೋದು ಫಸ್ಟ್ ಮ್ಯಾಚ್ ಡಿಫೆಂಡ್ ಅಂಡ್ ಸೆಕೆಂಡ್ ಮ್ಯಾಚ್ ಚೇಸ್ ಡೌನ್ ಆಗಿರುವಂತದ್ರಿಂದ ನಮ್ಮ ಪ್ರಕಾರ ಗುವಾಹಟಿಯಲ್ಲೂ ಕೂಡ ಯಾವ್ದೇ ಆದ್ರೂ ನಮ್ಮ ಇಂಡಿಯನ್ ಟೀಮ್ ಬಂದು ಡಾಮಿನೇಟ್ ಮಾಡುತ್ತೆ ಇಂಡಿಯನ್ ಟೀಮ್ ಏನಾದ್ರು ಟಾಸ್ ವಿನ್ ಅದು ಸೂರ್ಯ ಅವರು 100% ಚೀಸಿಂಗ್ ಕಡೆ ಹೋಗೋದಂತ ಒನ್ ಆಫ್ ದ ಬೆಸ್ಟ್ ಪ್ರಿಫರೆನ್ಸ್ ಅಂತ ಅನಿಸ್ತಾ ಇರುವಂತದ್ದು ನನ್ನ ಪ್ರಕಾರ ಅಂಡ್ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇರೋ ಮಟ್ಟಿಗೆ ಸಂಜು ಸ್ಯಾಮ್ಸನ್ ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಏನಾದ್ರು ಅವ್ರಿಗೆ ಚಾನ್ಸಸ್ ಆಗ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಈ 3 ಮ್ಯಾಚ್ಗೆ ಹೊಸ ಸ್ಕ್ವಾಡ್ ಇವಾಗ ಇರುವಂತ ಸ್ಕ್ವಾಡ್ ಇರುತ್ತೆ ಅಂಡ್ 4 and 5th ಮ್ಯಾಚ್ಗೆ ತಿಲಕ್ ವರ್ಮರ್ 100% ಕಂಬ್ಯಾಕ್ ಮಾಡ್ತಾರೆ ಫಿಟ್ನೆಸ್ ಆಗಿರೋದ್ರಿಂದ ಅವರು ಕೂಡ ಸೋಷಿಯಲ್ ಮೀಡಿಯಾಸ್ ಗಳಲ್ಲೆಲ್ಲ ಫಿಟ್ನೆಸ್ ಆಗಿರುವಂತದ್ದೆಲ್ಲವನ್ನ ಪೋಸ್ಟರ್ಸ್ ಗಳನ್ನ ಹಾಕ್ತಿರೋದ್ರಿಂದ ನನ್ನ ಪ್ರಕಾರ ಇಲ್ಲಿ ತಿಲಕ್ ವರ್ಮರ್ 100% ಕಂಬ್ಯಾಕ್ ಮಾಡ್ತಾರೆ ನೆಕ್ಸ್ಟ್ 4 ಅಥವಾ 5ನೇ T20 ಮ್ಯಾಚ್ಗೆ ವಾರ್ಮ್ ಅಪ್ ಹಾಕೊಂಡು ಒನ್ ಆಫ್ ದ ಬೆಸ್ಟ್ ನಂಬರ್ 3 ಬ್ಯಾಟರ್ ಆಗ್ತಾರೆ ಇಶಾನ್ ವಿತ್ ಅಭಿಷೇಕ್ ಶರ್ಮಾ ನನ್ನ ಪ್ರಕಾರ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಅಲ್ಲಿ ಸಂಜು ಸ್ಯಾಮ್ಸನ್ ಅವರು ಕೂಡಿಸುವಂತ ಯಾಕಪ್ಪ ಅಂತ ಹೇಳಿ ಇಶಾನ್ ಅವರು ವಿಕೆಟ್ ಕೀಪಿಂಗ್ ಆಪ್ಷನ್ ಇರೋದ್ರಿಂದ ಅವರು 100% ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಸಂಜು ಸ್ಯಾಮ್ಸನ್ ಅವರು ಬ್ಯಾಟ್ ಇಂದ ರನ್ ಬರ್ದಲ್ಲಿ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಅಲ್ಲಿ ಸಂಜು ಸ್ಯಾಮ್ಸನ್ ಅವರು ಹೋಗ್ತಾರೆ ಸಿಕ್ಕಂತ ಅಪರ್ಚುನಿಟೀಸ್ ನ ಅವ್ರು ಕನ್ವರ್ಟ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇರುವಂತದ್ದು ಇಲ್ಲಿ ಕನ್ವರ್ಟ್ ಮಾಡ್ತಾರೆ ಸಂಜು ಸ್ಯಾಮ್ಸನ್ ನಾಳೆಗೆ ಏನು T20 ವರ್ಲ್ಡ್ ಕಪ್ ನ ಸ್ಕ್ವಾಡ್ ಅಲ್ಲಿ ಇದ್ಕೊಂಡು ಕೂಡ ನಾಳೆಗೆ ತಾವು ಪ್ಲೇಯಿಂಗ್ ಲೆವೆನ್ ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರಾಗೋದು ಯಾಕಪ್ಪ 2024 ಅಲ್ಲೂ ಕೂಡ ಅದೇ ರೀತಿ ಆಗಿರುವಂತದ್ದು ಅದಕ್ಕೆ ಸಂಜು ಸ್ಯಾಮ್ಸನ್ ಅವರಿಗೆ ಸಿಕ್ಕಾಪಟ್ಟೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುವಂತ ಸಾಧ್ಯತೆ ಇರುವಂತದ್ದು ನಮ್ಮ ಸಂಜು ಅವ್ರಿಗೆ ಯಾವ ರೀತಿ ಆಟ ಆಡ್ತಾರೆ ಇವತ್ತು ಡಾಮಿನೇಟ್ ಪರ್ಫಾರ್ಮೆನ್ಸ್ ಏನಾದ್ರು ನ್ಯೂಜಿಲೆಂಡ್ ಅಗೇನೆಸ್ಟ್ ಬಂದ್ರೆ ಒನ್ ಆಫ್ ದ ಬೆಸ್ಟ್ ಆಗುತ್ತೆ ಸಂಜು ಅವ್ರದ್ದು ಅಂಡ್ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಏನಪ್ಪಾ ಅಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಅಂಡ್ ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡ್ತಾರೆ ಇಶಾನ್ ಕಿಶನ್ ಅಂಡ್ ಸೂರ್ಯ ವಿತ್ ಶಿವಮ್ ದುಬೆ ಇದೇ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ಹಾರ್ದಿಕ್ ಪಾಂಡ್ಯ ರಿಂಕು ಸಿಂಗ್ ಅಂಡ್ ಅಕ್ಷರ್ ಪಟೇಲ್ ಅವರನ್ನು ಕಂಬ್ಯಾಕ್ ಮಾಡುವಂತ ಸಾಧ್ಯ ಕುಲ್ದೀಪ್ ಯಾದವ್ ಅವರ ಜಾಗದಲ್ಲಿ ಅಂಡ್ ಹರ್ಷಿತ್ ರಾಣಾ ಹರ್ಷದೀಪ್ ಸಿಂಗ್ ಅಂಡ್ ವರುಣ್ ಚಕ್ರವರ್ತಿ ಇನ್ ಆಫ್ ದ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ನಮ್ಮ ಇಂಡಿಯಾದು ಡಾಮಿನೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ನ್ಯೂಜಿಲೆಂಡ್ ನ ಮೀನ್ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಸ್ಟ್ರಗಲ್ ಡೇರೆಲ್ ಮಿಚೆಲ್ ಇಂದ ರನ್ ಬಂದ್ರೆ ಅಂಡ್ ಕಾನ್ವೆ ಅವರಿಂದ ಹೆಚ್ಚಿನದಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ನಾಳೆ ನನ್ನ ಪ್ರಕಾರ ಕಾನ್ವೆ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಆಗುವಂತ ಸಾಧ್ಯತೆ ಇದೆ ನಾಳೆ T20 ವರ್ಲ್ಡ್ ಕಪ್ ಸ್ಕ್ವಾಡ್ ಇಂದನೂ ಕೂಡ ಕೈ ಬಿಡುವಂತ ಸಾಧ್ಯತೆನೂ ಕೂಡ ಬರುತ್ತೆ ಅದಕ್ಕೆ ಕಾನ್ವೆ ಅವರು ಇವತ್ತು ಪರ್ಫಾರ್ಮೆನ್ಸ್ ಕೊಡ್ಲೇಬೇಕಾಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರುವಂತದ್ದು ಅದೇ ರೀತಿ ಯಾವ ರೀತಿ ಆಗತ್ತೆ ಇಂಡಿಯಾ ಅಂಡ್ ನ್ಯೂಜಿಲೆಂಡ್ ನ ಪಿಚ್ ರಿಪೋರ್ಟ್ ಅಂತ ಹೇಳಿದ್ದೆ ಪಿಚ್ ರಿಪೋರ್ಟ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರೆ 200 ಪ್ಲಸ್ ಹೋಗೋದು ಅಂತ ನಮ್ಮ ಇಂಡಿಯನ್ ಟೀಮ್ ಏನಾದ್ರು ಆಟ ಆಡಿದ್ರೆ ಅದೇ ರೀತಿ ಚೇಸ್ ಡೌನ್ ಆದ್ರೆ ನನ್ನ ಪ್ರಕಾರ 200 ಒಳಗೆ ನ್ಯೂಜಿಲೆಂಡ್ ಕೂಡ ಕಟ್ ಹಾಕ್ತಾರೆ ಅಂತ ಅನ್ನಿಸ್ತಾ ಇರುವಂತದ್ದು ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಆಗತ್ತೆ ಅಂತ ನೋಡ್ಬೇಕಾದ್ರೆ ಇದಿಷ್ಟು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು ಅಂಡ್ ಪಿಚ್ ರಿಪೋರ್ಟ್ಸ್ ಅಂಡ್ ಪ್ಲೇಯಿಂಗ್ ಲೆವೆನ್ ಕೂಡ ಅನಾಲಿಸಿಸ್ ಆಗಿತ್ತು ಹೆಚ್ಚಿನದಾಗಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಸಂಜು ಅವರಿಂದ ಇರುವುದು ಅಭಿ ಅವರಿಂದ ಇರುವುದು ಅಂಡ್ ಸೂರ್ಯ ಅವರಿಂದನೂ ಕೂಡ ರನ್ಸ್ ಬರುತ್ತೆ ಅಂತ ಅನಿಸುತ್ತೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನ T20 ಮ್ಯಾಚ್ ಡೇ ಪ್ರಿವ್ಯೂ ಆಯ್ತು ನಿಮ್ಗೆ ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ